ಏನಾಗ್ತಿದ್ದಾರೆ ಮಲ್ಲಿಕಾರ್ಜುನ್, ಸದ್ಯ ಬೀದರ್ನ ಯಾವ ದೇವಸ್ಥಾನದಲ್ಲಿದ್ದೀರಿ? ಅಲ್ಲಿನ ವಿಶೇಷತೆ ಏನು? ಶಿವರಾತ್ರಿಯ ಸಂಭ್ರಮ ಯಾವ ರೀತಿ ನೋಡೋದಕ್ಕೆ ಸಿಗ್ತಾ ಇದೆ? ಹೌದು ಶ್ರುತಿ, ನಿಜಕ್ಕೂ ಗಡಿ ಜಿಲ್ಲೆ ಬೀದರ್ಲು ಕೂಡ ಮಹಾಶಿವರಾತ್ರಿಯ ಸಂಭ್ರಮ ಮನಿ ಮಾಡ್ಯದ ಅಂತ ಹೇಳ್ಬೋದು. ನಾವು ಈಗಾಗಲೇ ಹಳಿಕೆಡ್ಕೆ ಗ್ರಾಮದ ಕೈಲಾಸನಾಥ್ ದೇವಸ್ಥಾನದಲ್ಲಿದ್ದೀವಿ. ನೋಡಬಹುದು ನೀವು, ಸಾಕಷ್ಟೊಂದು ಸಂಭ್ರಮ ಇಲ್ಲಿ ಕೂಡ ಮನಿ ಮಾಡ್ಯದ ಅಂತ ಹೇಳ್ಬೋದು. 50 ಅಡಿ ಎತ್ತರದ ಶಿವನ ಮೂರ್ತಿಯನ್ನ ಈಗಾಗಲೇ ಈ ಒಂದು ದೇವಸ್ಥಾನದಲ್ಲಿ ಬೆಳಗ್ಗೆಯಿಂದಲೇ ವಿಶೇಷ ಅಭಿಷೇಕ, ವಿಶೇಷ ಪೂಜೆಗಳನ್ನು ನಡೀತಾ ಇದೆ ಅಂತ ಹೇಳ್ಬೋದು. ನೋಡಬಹುದು ನೀವು, ಸಾಕಷ್ಟೊಂದು ಸಂಭ್ರಮ ಏನದಂದ್ರೆ ಮನಿ ಮಾಡ್ಯದ ಅಂತ ಹೇಳ್ಬೋದು. ನೋಡಬಹುದು ಸಾಕಷ್ಟು ಜನ ಏನದಂದ್ರೆ ಬೆಳಗ್ಗೆಯಿಂದಲೇ ದೇವಸ್ಥಾನದತ್ತ ಮುಖ ಮಾಡ್ತಾ ಇದ್ದಾರೆ. ಅಭಿಷೇಕ, ವಿಶೇಷ ಪೂಜೆಗಳನ್ನ ಸಲ್ಲಿಸ್ತಾ ಇದ್ದಾರೆ. ನೋಡಬಹುದು ಈಗಾಗಲೇ ತಲೆ ಮೇಲೆ ಕುಂಭನ್ನ ಹೊತ್ಕೊಂಡು ಸಾಕಷ್ಟು ಬಂಜಾರ ಸಮಾಜದ ತಾಯಂದಿರು ಅವ್ರ ಸಾಂಸ್ಕೃತಿಕ ಉಡುಗೆಯನ್ನು ಹೊತ್ಕೊಂಡು ಬಂದಿದ್ದಾರೆ. ನೋಡಬಹುದು ದೃಶ್ಯದಲ್ಲಿ ಸಾಕಷ್ಟೊಂದು ಸಂಭ್ರಮ, ಸಾಕಷ್ಟೊಂದು ಖುಷಿ ಈ ಒಂದು ದೇವಸ್ಥಾನದಲ್ಲಿ ಮನೆ ಮಾಡಿದೆ ಅಂತ ಹೇಳ್ಬೋದು. 25ನೇ ಜಾತ್ರಾ ಮಹೋತ್ಸವ ಕೂಡ ನಡೀತಾ ಇದೆ. ಇನ್ನೊಂದು ಕಡೆ ಬೆಳಿಗ್ಗೆಯಿಂದಲೇ ಸಾಕಷ್ಟು ಅಭಿಷೇಕ, ವಿಶೇಷ ಪೂಜೆಗಳನ್ನು ಈ ಒಂದು ದೇವಸ್ಥಾನದಲ್ಲಿ ನಡೀತಾ ಇವೆ. ಹೀಗಾಗಿ ಪ್ರತಿ ವರ್ಷ ಮಹಾಶಿವರಾತ್ರಿ ಬಂದ್ರು ಸಾಕು, ಗುಲ್ಬರ್ಗ ಬೀದರ್ ಮುಖ್ಯ ರಸ್ತೆಯಲ್ಲಿದ್ದಂತ ಹುಮ್ನಾಬಾದಿನ ಹಳಿಕೇಡಿನ ನಾಥೇಶ್ವರ ದೇವಸ್ಥಾನದಲ್ಲಿ ಸಾಕಷ್ಟು ಒಂದು ಹಬ್ಬದ ವಾತಾವರಣವಿರುತ್ತೆ ಅಂತ ಹೇಳ್ಬೋದು. ಇಲ್ಲಿ ಗ್ರಾಮದ ಹಿರಿಯರಿದ್ದಾರೆ. ಯಾವ ರೀತಿ ಒಂದು ಮಹಾಶಿವರಾತ್ರಿಯ ಸಂಭ್ರಮ ಈ ಒಂದು ದೇವಸ್ಥಾನದಲ್ಲಿ ಮನೆ ಮಾಡಿದೆ, ಯಾವ ರೀತಿ ಒಂದು ಖುಷಿ ಆಗ್ತಾ ಇದೆ ಸರ್ ತಮಗೆ? ಸರ್, ತಮ್ಮ ಸುದ್ದಿವಾಹಿನಿಗೆ ಮೊದಲನೇದಾಗಿ ನಾವು ಧನ್ಯವಾದಗಳು ಹೇಳ್ತೀವಿ ಸರ್. ಇವತ್ತು ಮಹಾಶಿವರಾತ್ರಿ ಪವಿತ್ರವಾದ ದಿವಸ. ಇವತ್ತು ನಮ್ಮ ಊರಿನಲ್ಲಿ ಬಹಳ ಸಂತೋಷದಿಂದ ಈ ಒಂದು ಜಾತ್ರೆಯನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಸುಮಾರು 25 ವರ್ಷಗಳಿಂದ ಕೈಲಾಸನಾಥೇಶ್ವರರ ಒಂದು ಜಾತ್ರೆ ಭವ್ಯವಾಗಿ ಈ ನಮ್ಮ ಕರ್ನಾಟಕ ಪ್ರದೇಶದಲ್ಲಿ ವಿಜೃಂಭಣೆಯಿಂದ ಜರುಗುತ್ತದೆ. ಇಡೀ 2-3 ದಿವಸದಿಂದ ಇದರ ಒಂದು ಎಲ್ಲ ಪೂರ್ವ ತಯಾರಿಯನ್ನು ಮಾಡಿಕೊಂಡು ಅಷ್ಟೊಂದು 50 ಅಡಿ ಎತ್ತರದ ಶಿವನ ಮೂರ್ತಿ ನೋಡ್ಲಕ್ ಸಾಕಷ್ಟು ಭಕ್ತಾದಿಗಳು ಸರ್ತಿ ಸಾಲಲ್ಲಿ ಬರ್ತಾ ಇದ್ದಾರೆ. ಈ ಒಂದು ಶಿವನು ಟೋಟಲಿ ಯಾವ ರೀತಿ ಒಂದು ಖುಷಿ ಆಗ್ತಾ ಇದೆ, ಯಾವ ರೀತಿ ಒಂದು ಹಬ್ಬದ ವಾತಾವರಣ ನಿರ್ಮಾಣ ಆಗಿದೆ ಸರ್? ಇದು ಆಂಧ್ರ, ಮಹಾರಾಷ್ಟ್ರ, ತೆಲಂಗಾಣ ಈ ರಾಜ್ಯ ಹೆದ್ದಾರಿಯಿಂದ ಹಾಗೆ ಸಂಪರ್ಕದಲ್ಲಿ ಮತ್ತೊಂದು ಕಡೆ ಹುಬ್ಬಳ್ಳಿಯಲ್ಲೂ ಕೂಡ ಸಂಭ್ರಮ ನೋಡೋದು ಸಿಗ್ತಾ ಇದೆ. ಅಲ್ಲಿನ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಪ್ರಕಾಶ್ ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಪ್ರಕಾಶ್, ಎಲ್ಲಿದ್ದೀರಿ? ಅಲ್ಲಿನ ಸಂಭ್ರಮದ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಾದ್ರೆ. ನಾಡಿನೆಲ್ಲೆಡೆ ಮಹಾಶಿವರಾತ್ರಿಯ ಸಂಭ್ರಮ ಮನೆ ಮಾಡಿರುವಂತದ್ದು. ಅದೇ ರೀತಿ ವಾಣಿಜ್ಯಗಿರಿ ಹುಬ್ಬಳ್ಳಿಯಲ್ಲೂ ಕೂಡ ಸಾಕಷ್ಟು ಶಿವರಾತ್ರಿಯ ಸಂಭ್ರಮ ಇಲ್ಲಿ ಮನೆ ಮಾಡಿದೆ ಅಂತ ಹೇಳ್ಬೋದು. ಸದ್ಯ ನಾನೀಗ ಪ್ರಸಿದ್ಧ ಸಿದ್ದಾರೂಢ ಮಠದ ಆವರಣದಲ್ಲಿರ್ತಕ್ಕಂಥ ಏನು ಈಶ್ವರ ದೇವಸ್ಥಾನದಲ್ಲಿದ್ದೀನಿ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರಬಹುದು, ಬೆಳಗ್ಗೆಯಿಂದ ಕೂಡ ಸಾಕಷ್ಟು ಸಹಸ್ರಾರು ಸಂಖ್ಯೆಯ ಭಕ್ತರು ಇಲ್ಲಿ ಮಹಾಶಿವರಾತ್ರಿಯ ಸಂಭ್ರಮದಲ್ಲಿ ತೊಡಗಿರ್ತಕ್ಕಂಥದ್ದು. ಬೆಳಗ್ಗೆ 4 ಗಂಟೆಯಿಂದಲೂ ಕೂಡ ವಿಶೇಷ ಪೂಜೆ ಕಾರ್ಯಕ್ರಮಗಳಲ್ಲಿ ಇಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಇಲ್ಲಿ ಸೇರಿರ್ತಕ್ಕಂಥದ್ದು. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರಬಹುದು, ಈಶ್ವರ ದೇವಸ್ಥಾನದಲ್ಲಿ ವಿಶೇಷವಾದಂತಹ ಅಲಂಕಾರವನ್ನ ಮಾಡುವ ಮೂಲಕ, ಪೂಜೆ ಪುನಸ್ಕಾರಗಳನ್ನ ಮಾಡುವ ಮೂಲಕ ಸಾಕಷ್ಟು ಒಂದು ವಿಶೇಷವಾದಂತಹ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಸರತಿ ಸಾಲಿನಲ್ಲಿ ನಿಂತು ದರ್ಶನವನ್ನ ಪಡೆದುಕೊಳ್ತಾ ಇದ್ದಾರೆ. ಒಂದ್ ಕಡೆ ಇವತ್ತು ಮಹಾಶಿವರಾತ್ರಿ ಅಂಗವಾಗಿ ಏನು ಉಪವಾಸ ಇರ್ತಾರೆ, ಇವತ್ತು ಜಾಗರಣೆಯನ್ನ ಮಾಡ್ತಾರೆ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಸಹಸ್ರಾರು ಸಂಖ್ಯೆಯಲ್ಲಿ ಏನು ಭಕ್ತರು ಹರಿದು ಬರ್ತಾ ಇದ್ದಾರೆ. ಅವರಿಗೆ ಒಂದ್ ಕಡೆ ಪ್ರಸಾದದ ವ್ಯವಸ್ಥೆ ಕೂಡ ಇಲ್ಲಿ ಮಾಡಿರ್ತಕ್ಕಂಥದ್ದು. ಸರತಿ ಸಾಲಿನಲ್ಲಿ ಇಲ್ಲಿ ನಿಂತ್ಕೊಂಡು ಈಶ್ವರನ ಒಂದು ದರ್ಶನವನ್ನ ಪಡೀಲಿಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಸಾರ್ವಜನಿಕರು ಇಲ್ಲಿ ನಿಂತಿದ್ದಾರೆ. ದೃಶ್ಯದಲ್ಲಿ ತಾವು ನೋಡ್ತಾ ಇರಬಹುದು ಶ್ರುತಿ, ಎಷ್ಟು ಅಂದ್ರೆ ರಸ್ತೆಯುದ್ದಕ್ಕೂ ಯಾವ ರೀತಿ ಕ್ಯೂ ಇದೆ. ಇವತ್ತು ಮಹಾಶಿವರಾತ್ರಿಯ ಅಂಗವಾಗಿ ಸಾಕಷ್ಟು ಜನ ಮಹಿಳೆಯರಿರ್ಬೋದು, ಪುರುಷರಿರ್ಬೋದು, ಕುಟುಂಬ ಸಮೇತರಾಗಿ ಒಂದ್ ಕಡೆ ಬಂದು ಈಶ್ವರನ ಒಂದು ದರ್ಶನವನ್ನ ಪಡೀಲಿಕ್ಕೆ ಇಲ್ಲಿ ನಿಂತಿರ್ತಕ್ಕಂಥದ್ದು. ನಾನು ಸಾರ್ವಜನಿಕರನ್ನ ಮಾತಾಡಿಸ್ತಾ ಹೋಗ್ತೀನಿ. ಅಮ್ಮ, ಇವತ್ತು ಶಿವರಾತ್ರಿ ಯಾವ ರೀತಿ ಆಚರಣೆ ಮಾಡ್ತಾ ಇದ್ದೀರಿ? ಗುರೂಜಿಯವ್ರ ಕಡೆ ಸಿದ್ದಾರೂಢ ಮಠದ ಕಡೆ ಬಂದು ಪೂಜೆ ಆದ ಅರ್ಚನೆ ಮಾಡಿ ಪ್ರಸಾದ. ಶಿವರಾತ್ರಿ ಇವತ್ತು ಯಾವ ರೀತಿ ಆಚರಣೆ ಮಾಡ್ತಾ ಇದ್ರಿ? ಸಿದ್ದಾರೂಢ ಶಿವಭಕ್ತಿ ಉಪವಾಸ ಮಾಡಿ ಬೆಳಗ್ಗೆಯಿಂದ ಸಾಕಷ್ಟು ಪೂಜಾ ಕಾರ್ಯಕ್ರಮಗಳು ಪಾಲ್ಗೊಳ್ತಾ ಇದ್ದೀರಿ? ಹಾ, ಆಗೇತ್ರಿ. ಬೆಳಗ್ಗೆ ಪಾಠ ಆಗೇತ್ರಿ, ಶಿವಭಕ್ತಿ ಸದ್ಗುರು ಚರಿತ್ರ ಆಗೇತ್ರಿ, ಪೂಜೆ ಆಗೇತ್ರಿ. ಇದಿಷ್ಟು ಭಕ್ತರ ಒಂದು ಮಾತುಗಳು. ನನ್ನ ಬಲಭಾಗದಲ್ಲಿ ತಾವು ಗಮನಿಸ್ತಾ ಇರಬಹುದು, ಏನು ಇವತ್ತು ಶಿವರಾತ್ರಿ ಅಂಗವಾಗಿ ಏನು ಉಪವಾಸ ಇರ್ತಾರೆ ಅವರಿಗೆ ಪ್ರಸಾದದ ವ್ಯವಸ್ಥೆ ಕೂಡ ಇಲ್ಲಿ ಮಾಡಿರ್ತಕ್ಕಂಥದ್ದು. ಸಾಕಷ್ಟು ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಹರಿದು ಬರ್ತಾ ಇದ್ದಾರೆ. ಈಶ್ವರನ ದೇವಸ್ಥಾನಕ್ಕೆ ಏನು ಹರಿದು ಬರುವ ಮೂಲಕ ಒಂದ್ ಕಡೆ ಶಿವರಾತ್ರಿ ಸಂಭ್ರಮವನ್ನ ಇಲ್ಲಿ ಕಾಣ್ತಾ ಇರಬಹುದು. ಸಾಕಷ್ಟು ಸಂಖ್ಯೆಯಲ್ಲಿ ಈಶ್ವರನ ದೇವಸ್ಥಾನಕ್ಕೆ ಆಗಮಿಸಿ ಓಂ ನಮಃ ಶಿವಾಯ ಘೋಷಣೆಗಳೊಂದಿಗೆ ಒಂದ್ ಕಡೆ ಇವತ್ತು ಮಹಾಶಿವರಾತ್ರಿಯ ಸಂಭ್ರಮದಲ್ಲಿ ಭಕ್ತರು ತೊಡಗಿರ್ತಕ್ಕಂಥದ್ದು. ಶ್ರುತಿ, ಓಕೆ ಪ್ರಕಾಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಒಟ್ನಲ್ಲಿ 8ಕ್ಕೆ 8ರಲ್ಲಿ 8 ಸ್ಥಳಗಳಿಂದ ಶಿವರಾತ್ರಿ ಸಂಭ್ರಮದ ಬಗ್ಗೆ ನಮ್ಮ 8 ಜನ
ಪ್ರತಿನಿಧಿಗಳು ಕೂಡ ಮಾಹಿತಿ ಕೊಡ್ತಾ ಇದ್ದಾರೆ. ಒಟ್ಟಿನಲ್ಲಿ ನಾಡಿನೆಲ್ಲೆಡೆ ಕೂಡ ಈ ರೀತಿ ದೇವಸ್ಥಾನಗಳಲ್ಲಿ ಸಂಭ್ರಮ ಸಡಗರ ನೋಡೋದಕ್ಕೆ ಸಿಗ್ತಾ ಇದೆ. ಬೆಳಗ್ಗಿನಿಂದಲೇ ಶಿವನ ದೇವಸ್ಥಾನಗಳಲ್ಲಿ ವಿಶೇಷ ರೀತಿಯಲ್ಲಿ ಅಲಂಕಾರ, ಪೂಜಾ ಪುನಸ್ಕಾರಗಳು, ಅಭಿಷೇಕ ಆಗ್ತಾ ಇರೋದನ್ನ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ. ಆಗ್ತಿದ್ದಾರೆ ಮಲ್ಲಿಕಾರ್ಜುನ್, ಸದ್ಯ ಬೀದರ್ನ ಯಾವ ದೇವಸ್ಥಾನದಲ್ಲಿದ್ದೀರಿ? ಅಲ್ಲಿನ ವಿಶೇಷತೆ ಏನು? ಶಿವರಾತ್ರಿಯ ಸಂಭ್ರಮ ಯಾವ ರೀತಿ ನೋಡೋದಕ್ಕೆ ಸಿಗ್ತಾ ಇದೆ? ಹೌದು ಶ್ರುತಿ, ನಿಜಕ್ಕೂ ಗಡಿ ಜಿಲ್ಲೆ ಬೀದರ್ಲು ಕೂಡ ಮಹಾಶಿವರಾತ್ರಿಯ ಸಂಭ್ರಮ ಮನಿ ಮಾಡ್ಯದ ಅಂತ ಹೇಳ್ಬೋದು. ನಾವು ಈಗಾಗಲೇ ಹಳಿಕೆಡ್ಕೆ ಗ್ರಾಮದ ಕೈಲಾಸನಾಥ್ ದೇವಸ್ಥಾನದಲ್ಲಿದ್ದೀವಿ. ನೋಡಬಹುದು ನೀವು, ಸಾಕಷ್ಟೊಂದು ಸಂಭ್ರಮ ಇಲ್ಲಿ ಕೂಡ ಮನಿ ಮಾಡ್ಯದ ಅಂತ ಹೇಳ್ಬೋದು. 50 ಅಡಿ ಎತ್ತರದ ಶಿವನ ಮೂರ್ತಿಯನ್ನ ಈಗಾಗಲೇ ಈ ಒಂದು ದೇವಸ್ಥಾನದಲ್ಲಿ ಬೆಳಿಗ್ಗೆಯಿಂದಲೇ ವಿಶೇಷ ಅಭಿಷೇಕ, ವಿಶೇಷ ಪೂಜೆಗಳನ್ನು ನಡೀತಾ ಇದೆ ಅಂತ ಹೇಳ್ಬೋದು. ನೋಡಬಹುದು ನೀವು, ಸಾಕಷ್ಟೊಂದು ಸಂಭ್ರಮ ಏನದಂದ್ರೆ ಮನಿ ಮಾಡ್ಯದ ಅಂತ ಹೇಳ್ಬೋದು. ನೋಡಬಹುದು ಸಾಕಷ್ಟು ಜನ ಏನದಂದ್ರೆ ಬೆಳಿಗ್ಗೆಯಿಂದಲೇ ದೇವಸ್ಥಾನದತ್ತ ಮುಖ ಮಾಡ್ತಾ ಇದ್ದಾರೆ. ಅಭಿಷೇಕ, ವಿಶೇಷ ಪೂಜೆಗಳನ್ನ ಸಲ್ಲಿಸ್ತಾ ಇದ್ದಾರೆ. ನೋಡಬಹುದು ಈಗಾಗಲೇ ತಲೆ ಮೇಲೆ ಕುಂಭನ್ನ ಹೊತ್ಕೊಂಡು ಸಾಕಷ್ಟು ಬಂಜಾರ ಸಮಾಜದ ತಾಯಂದಿರು ಅವ್ರ ಸಾಂಸ್ಕೃತಿಕ ಉಡುಗೆಯನ್ನು ಹೊತ್ಕೊಂಡು ಬಂದಿದ್ದಾರೆ. ನೋಡಬಹುದು ದೃಶ್ಯದಲ್ಲಿ ಸಾಕಷ್ಟೊಂದು ಸಂಭ್ರಮ, ಸಾಕಷ್ಟೊಂದು ಖುಷಿ ಈ ಒಂದು ದೇವಸ್ಥಾನದಲ್ಲಿ ಮನೆ ಮಾಡಿದೆ ಅಂತ ಹೇಳ್ಬೋದು. 25ನೇ ಜಾತ್ರಾ ಮಹೋತ್ಸವ ಕೂಡ ನಡೀತಾ ಇದೆ. ಇನ್ನೊಂದು ಕಡೆ ಬೆಳಿಗ್ಗೆಯಿಂದಲೇ ಸಾಕಷ್ಟು ಅಭಿಷೇಕ, ವಿಶೇಷ ಪೂಜೆಗಳನ್ನು ಈ ಒಂದು ದೇವಸ್ಥಾನದಲ್ಲಿ ನಡೀತಾ ಇವೆ. ಹೀಗಾಗಿ ಪ್ರತಿ ವರ್ಷ ಮಹಾಶಿವರಾತ್ರಿ ಬಂದ್ರು ಸಾಕು, ಗುಲ್ಬರ್ಗ ಬೀದರ್ ಮುಖ್ಯ ರಸ್ತೆಯಲ್ಲಿದ್ದಂತ ಹುಮ್ನಾಬಾದಿನ ಹಳಿಕೇಡಿನ ನಾಥೇಶ್ವರ ದೇವಸ್ಥಾನದಲ್ಲಿ ಸಾಕಷ್ಟು ಒಂದು ಹಬ್ಬದ ವಾತಾವರಣವೇ ಇರುತ್ತೆ ಅಂತ ಹೇಳ್ಬೋದು. ಇಲ್ಲಿ ಗ್ರಾಮದ ಹಿರಿಯರಿದ್ದಾರೆ. ಯಾವ ರೀತಿ ಒಂದು ಮಹಾಶಿವರಾತ್ರಿಯ ಸಂಭ್ರಮ ಈ ಒಂದು ದೇವಸ್ಥಾನದಲ್ಲಿ ಮನೆ ಮಾಡಿದೆ, ಯಾವ ರೀತಿ ಒಂದು ಖುಷಿ ಆಗ್ತಾ ಇದೆ ಸರ್ ತಮಗೆ? ಸರ್, ತಮ್ಮ ಸುದ್ದಿವಾಹಿನಿಗೆ ಮೊದಲನೇದಾಗಿ ನಾವು ಧನ್ಯವಾದಗಳು ಹೇಳ್ತೀವಿ ಸರ್. ಇವತ್ತು ಮಹಾಶಿವರಾತ್ರಿ ಪವಿತ್ರವಾದ ದಿವಸ. ಇವತ್ತು ನಮ್ಮ ಊರಿನಲ್ಲಿ ಬಹಳ ಸಂತೋಷದಿಂದ ಈ ಒಂದು ಜಾತ್ರೆಯನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಸುಮಾರು 25 ವರ್ಷಗಳಿಂದ ಕೈಲಾಸನಾಥೇಶ್ವರರ ಒಂದು ಜಾತ್ರೆ ಭವ್ಯವಾಗಿ ಈ ನಮ್ಮ ಕರ್ನಾಟಕ ಪ್ರದೇಶದಲ್ಲಿ ವಿಜೃಂಭಣೆಯಿಂದ ಜರುಗುತ್ತದೆ. ಇಡೀ 2-3 ದಿವಸದಿಂದ ಇದರ ಒಂದು ಎಲ್ಲ ಪೂರ್ವ ತಯಾರಿಯನ್ನು ಮಾಡಿಕೊಂಡು ಅಷ್ಟೊಂದು 50 ಅಡಿ ಎತ್ತರದ ಶಿವನ ಮೂರ್ತಿ ನೋಡ್ಲಕ್ ಸಾಕಷ್ಟು ಭಕ್ತಾದಿಗಳು ಸರ್ತಿ ಸಾಲಲ್ಲಿ ಬರ್ತಾ ಇದ್ದಾರೆ. ಈ ಒಂದು ಶಿವನು ಟೋಟಲಿ ಯಾವ ರೀತಿ ಒಂದು ಖುಷಿ ಆಗ್ತಾ ಇದೆ, ಯಾವ ರೀತಿ ಒಂದು ಹಬ್ಬದ ವಾತಾವರಣ ನಿರ್ಮಾಣ ಆಗಿದೆ ಸರ್? ಇದು ಆಂಧ್ರ, ಮಹಾರಾಷ್ಟ್ರ, ತೆಲಂಗಾಣ ಈ ರಾಜ್ಯ ಹೆದ್ದಾರಿಯಿಂದ ಹಾಗೆ ಸಂಪರ್ಕದಲ್ಲಿ ಮತ್ತೊಂದು ಕಡೆ ಹುಬ್ಬಳ್ಳಿಯಲ್ಲೂ ಕೂಡ ಸಂಭ್ರಮ ನೋಡೋದು ಸಿಗ್ತಾ ಇದೆ. ಅಲ್ಲಿನ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಪ್ರಕಾಶ್ ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಪ್ರಕಾಶ್, ಎಲ್ಲಿದ್ದೀರಿ? ಅಲ್ಲಿನ ಸಂಭ್ರಮದ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಾದ್ರೆ. ನಾಡಿನೆಲ್ಲೆಡೆ ಮಹಾಶಿವರಾತ್ರಿಯ ಸಂಭ್ರಮ ಮನೆ ಮಾಡಿರುವಂತದ್ದು. ಅದೇ ರೀತಿ ವಾಣಿಜ್ಯಗಿರಿ ಹುಬ್ಬಳ್ಳಿಯಲ್ಲೂ ಕೂಡ ಸಾಕಷ್ಟು ಶಿವರಾತ್ರಿಯ ಸಂಭ್ರಮ ಇಲ್ಲಿ ಮನೆ ಮಾಡಿದೆ ಅಂತ ಹೇಳ್ಬೋದು. ಸದ್ಯ ನಾನೀಗ ಪ್ರಸಿದ್ಧ ಸಿದ್ದಾರೂಢ ಮಠದ ಆವರಣದಲ್ಲಿರ್ತಕ್ಕಂಥ ಏನು ಈಶ್ವರ ದೇವಸ್ಥಾನದಲ್ಲಿದ್ದೀನಿ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರಬಹುದು, ಬೆಳಗ್ಗೆಯಿಂದ ಕೂಡ ಸಾಕಷ್ಟು ಸಹಸ್ರಾರು ಸಂಖ್ಯೆಯ ಭಕ್ತರು ಇಲ್ಲಿ ಮಹಾಶಿವರಾತ್ರಿಯ ಸಂಭ್ರಮದಲ್ಲಿ ತೊಡಗಿರ್ತಕ್ಕಂಥದ್ದು. ಬೆಳಗ್ಗೆ 4 ಗಂಟೆಯಿಂದಲೂ ಕೂಡ ವಿಶೇಷ ಪೂಜೆ ಕಾರ್ಯಕ್ರಮಗಳಲ್ಲಿ ಇಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಇಲ್ಲಿ ಸೇರಿರ್ತಕ್ಕಂಥದ್ದು. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರಬಹುದು, ಈಶ್ವರ ದೇವಸ್ಥಾನದಲ್ಲಿ ವಿಶೇಷವಾದಂತಹ ಅಲಂಕಾರವನ್ನ ಮಾಡುವ ಮೂಲಕ, ಪೂಜೆ ಪುನಸ್ಕಾರಗಳನ್ನ ಮಾಡುವ ಮೂಲಕ ಸಾಕಷ್ಟು ಒಂದು ವಿಶೇಷವಾದಂತಹ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಸರತಿ ಸಾಲಿನಲ್ಲಿ ನಿಂತು ದರ್ಶನವನ್ನ ಪಡೆದುಕೊಳ್ತಾ ಇದ್ದಾರೆ. ಒಂದ್ ಕಡೆ ಇವತ್ತು ಮಹಾಶಿವರಾತ್ರಿ ಅಂಗವಾಗಿ ಏನು ಉಪವಾಸ ಇರ್ತಾರೆ, ಇವತ್ತು ಜಾಗರಣೆಯನ್ನ ಮಾಡ್ತಾರೆ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಸಹಸ್ರಾರು ಸಂಖ್ಯೆಯಲ್ಲಿ ಏನು ಭಕ್ತರು ಹರಿದು ಬರ್ತಾ ಇದ್ದಾರೆ. ಅವರಿಗೆ ಒಂದ್ ಕಡೆ ಪ್ರಸಾದದ ವ್ಯವಸ್ಥೆ ಕೂಡ ಇಲ್ಲಿ ಮಾಡಿರ್ತಕ್ಕಂಥದ್ದು. ಸರತಿ ಸಾಲಿನಲ್ಲಿ ಇಲ್ಲಿ ನಿಂತ್ಕೊಂಡು ಈಶ್ವರನ ಒಂದು ದರ್ಶನವನ್ನ ಪಡೀಲಿಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಸಾರ್ವಜನಿಕರು ಇಲ್ಲಿ ನಿಂತಿದ್ದಾರೆ. ದೃಶ್ಯದಲ್ಲಿ ತಾವು ನೋಡ್ತಾ ಇರಬಹುದು ಶ್ರುತಿ, ಎಷ್ಟು ಅಂದ್ರೆ ರಸ್ತೆಯುದ್ದಕ್ಕೂ ಯಾವ ರೀತಿ ಕ್ಯೂ ಇದೆ. ಇವತ್ತು ಮಹಾಶಿವರಾತ್ರಿಯ ಅಂಗವಾಗಿ ಸಾಕಷ್ಟು ಜನ ಮಹಿಳೆಯರಿರ್ಬೋದು, ಪುರುಷರಿರ್ಬೋದು, ಕುಟುಂಬ ಸಮೇತರಾಗಿ ಒಂದ್ ಕಡೆ ಬಂದು ಈಶ್ವರನ ಒಂದು ದರ್ಶನವನ್ನ ಪಡೀಲಿಕ್ಕೆ ಇಲ್ಲಿ ನಿಂತಿರ್ತಕ್ಕಂಥದ್ದು. ನಾನು ಸಾರ್ವಜನಿಕರನ್ನ ಮಾತಾಡಿಸ್ತಾ ಹೋಗ್ತೀನಿ. ಅಮ್ಮ, ಇವತ್ತು ಶಿವರಾತ್ರಿ ಯಾವ ರೀತಿ ಆಚರಣೆ ಮಾಡ್ತಾ ಇದ್ದೀರಿ? ಗುರುಜಿಯವ್ರ ಕಡೆ ಸಿದ್ದಾರೂಢ ಮಠದ ಕಡೆ ಬಂದು ಪೂಜೆ ಆದ ಅರ್ಚನೆ ಮಾಡಿ ಪ್ರಸಾದ. ಶಿವರಾತ್ರಿ ಇವತ್ತು ಯಾವ ರೀತಿ ಆಚರಣೆ ಮಾಡ್ತಾ ಇದ್ದೀರಿ? ಸಿದ್ದಾರೂಢ ಶಿವಭಕ್ತಿ ಉಪವಾಸ ಮಾಡಿ ಬೆಳಗ್ಗೆಯಿಂದ ಸಾಕಷ್ಟು ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದೀರಿ? ಹಾ, ಆಗೇತ್ರಿ. ಬೆಳಗ್ಗೆ ಪಾಠ ಆಗೇತ್ರಿ, ಶಿವಭಕ್ತಿ ಸದ್ಗುರು ಚರಿತ್ರ ಆಗೇತ್ರಿ, ಪೂಜೆ ಆಗೇತ್ರಿ.
ಇದಿಷ್ಟು ಭಕ್ತರ ಒಂದು ಮಾತುಗಳು. ನನ್ನ ಬಲಭಾಗದಲ್ಲಿ ತಾವು ಗಮನಿಸ್ತಾ ಇರಬಹುದು. ಏನು ಇವತ್ತು ಶಿವರಾತ್ರಿ ಅಂಗವಾಗಿ ಏನು ಉಪವಾಸ ಇರ್ತಾರೆ ಅವರಿಗೆ ಪ್ರಸಾದದ ವ್ಯವಸ್ಥೆ ಕೂಡ ಇಲ್ಲಿ ಮಾಡಿರ್ತಕ್ಕಂಥದ್ದು. ಸಾಕಷ್ಟು ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಹರಿದು ಬರ್ತಾ ಇದ್ದಾರೆ. ಈಶ್ವರನ ದೇವಸ್ಥಾನಕ್ಕೆ ಏನು ಹರಿದು ಬರುವ ಮೂಲಕ ಒಂದ್ ಕಡೆ ಶಿವರಾತ್ರಿ ಸಂಭ್ರಮವನ್ನ ಇಲ್ಲಿ ಕಾಣ್ತಾ ಇರಬಹುದು. ಸಾಕಷ್ಟು ಸಂಖ್ಯೆಯಲ್ಲಿ ಈಶ್ವರನ ದೇವಸ್ಥಾನಕ್ಕೆ ಆಗಮಿಸಿ ಓಂ ನಮಃ ಶಿವಾಯ ಘೋಷಣೆಗಳೊಂದಿಗೆ ಒಂದ್ ಕಡೆ ಇವತ್ತು ಮಹಾಶಿವರಾತ್ರಿಯ ಸಂಭ್ರಮದಲ್ಲಿ ಭಕ್ತರು ತೊಡಗಿರ್ತಕ್ಕಂಥದ್ದು. ಶ್ರುತಿ. ಓಕೆ ಪ್ರಕಾಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಒಟ್ನಲ್ಲಿ 8ಕ್ಕೆ 8ರಲ್ಲಿ 8 ಸ್ಥಳಗಳಿಂದ ಶಿವರಾತ್ರಿ ಸಂಭ್ರಮದ ಬಗ್ಗೆ ನಮ್ಮ 8 ಜನ ಪ್ರತಿನಿಧಿಗಳು ಕೂಡ ಮಾಹಿತಿ ಕೊಡ್ತಾ ಇದ್ದಾರೆ. ಒಟ್ನಲ್ಲಿ ನಾಡಿನೆಲ್ಲೆಡೆ ಕೂಡ ಈ ರೀತಿ ದೇವಸ್ಥಾನಗಳಲ್ಲಿ ಸಂಭ್ರಮ ಸಡಗರ ನೋಡೋದಕ್ಕೆ ಸಿಗ್ತಾ ಇದೆ. ಬೆಳಗ್ಗಿನಿಂದಲೇ ಶಿವನ ದೇವಸ್ಥಾನಗಳಲ್ಲಿ ವಿಶೇಷ ರೀತಿಯಲ್ಲಿ ಅಲಂಕಾರ, ಪೂಜಾ ಪುನಸ್ಕಾರಗಳು, ಅಭಿಷೇಕ ಆಗ್ತಾ ಇರೋದನ್ನ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ.